Hello students, so welcome to English Academy and Banishankari English Academy. ವಿದ್ಯಾರ್ಥಿಗಳೇ, ಇದು PUC ಸೆಕೆಂಡ್ ಇಯರ್ದು ಸೆಕೆಂಡ್ ಯೂನಿಟ್ 2D ಇಯರ್ ಲೆಸನ್ ಬೈ ಕೌಂಟ್ ಲಿಯೋ ಟಾಲ್ಸ್ಟಾಯ್. ಈಗಾಗಲೇ ನಿಮಗೆ 2025-26 ರಿವೈಸ್ಡ್ ಕ್ವಶನ್ ಬ್ಯಾಂಕ್ನಿಂದ 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ತಾವೆಲ್ಲ ಸಾಕಷ್ಟು ಜನ ನೋಡಿದ್ದೀರಿ, ಬಹಳ ಜನ ಸಬ್ಸ್ಕ್ರೈಬರ್ ಕೂಡ ಆಗಿದ್ದೀರಿ. ನನಗದು ಬಹಳನೇ, ನಾನು ಬಿಗಿನರ್, 1 ವರ್ಷ 2 ತಿಂಗಳು ಅಷ್ಟೇ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಹಾಗಾಗಿ ನನಗೆ ತುಂಬ ಸಂತೋಷನೇ ಇದೆ. ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಡೆಫಿನೆಟ್ಲಿ ನಾನು ಹೇಳ್ತೀನಿ. ವಾಚ್ ಮಾಡಿದ್ದಕ್ಕಾಗಿ, ಸಬ್ಸ್ಕ್ರೈಬ್ ಮಾಡಿದ್ದಕ್ಕಾಗಿ. ಇವಾಗ ಒಂದು ದೊಡ್ಡ ಕೆಲಸ ಕೈಗೆ ಎತ್ಕೊಂಡಿನಿ. 2 ಮಾರ್ಕ್ ಕ್ವಶನ್ಸ್, 3 ಮಾರ್ಕ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋದು ಮತ್ತು 4 ಮಾರ್ಕ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋದು. ಇದು ಟೈಮ್ ಬಹಳ ತಗೊಂತೈತಿದು, ಬಹಳ ಟೈಮ್ ಕನ್ಸ್ಯೂಮಿಂಗ್ ಅದ. ಆನ್ಸರ್ಲ ಸರಿಯಾಗಿ ನೋಡಬೇಕು, ಅದನ್ನು ಸರಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಟೈಮ್ ಭಾಳ ತಗೋತೈತಿ, ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗ್ತೈತಿ. ಹಾಗಾಗಿ ಮೊದಲು ಈಗ 3 ಮಾರ್ಕ್ ಕ್ವಶನ್ಸ್ಗಳನ್ನ ಮುಗಿಸ್ತೀನಿ, ಸ್ವಲ್ಪ ನಿಧಾನಕ್ಕೆ ಹೋಗ್ತದ. ನಂತರ 4 ಮಾರ್ಕ್ ಕ್ವಶನ್ಸ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ. ತಾವೆಲ್ಲ ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ, ನನಗದು ಗ್ರೇಟೇ ಅಂತ ಹೇಳಿದ್ನಲ್ಲ, ನನಗದು ಗ್ರೇಟ್. ಹಾಗಾಗಿ ನಿಮಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಡೆಫಿನೆಟ್ಲಿ ಹೇಳ್ತೀನಿ. ಬಹಳ ಸಂತೋಷ ಆಗಿದೆ ವಿದ್ಯಾರ್ಥಿಗಳೇ. ನನಗೊಂದು ಸ್ವಲ್ಪ ಮತ್ತೆ ಸ್ಫೂರ್ತಿನೂ ಕೂಡ ಆಗಿದೆ, ಏನಾದರೂ ಇನ್ನೊಂದಿಷ್ಟು ಮಾಡಿ ಹಾಕಬೇಕು ಅಂತ ತಿಳ್ಕೊಂಡು ಈಗ 3 ಮಾರ್ಕ್ ಕ್ವಶನ್ಸ್ಗಳಿಗೆ ಸ್ಟ್ರಗಲ್ ಮಾಡಿ ರೆಡಿ ಮಾಡೀನಿ. ಇವತ್ತು ಒಂದು ರೋಮಿಯೋ ಜೂಲಿಯಟ್ ನಂದು ಇನ್ನೊಂದು ಚಾನಲಲ್ಲಿ ಹಾಕೀನಿ. ನಾನು 2 ಚಾನಲ್ಗಳಿದ್ದಾವೆ, ತಮಗೆಲ್ಲ ಗೊತ್ತಿದೆ. ಅದು ನಂದು ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಅಂತ ಒಂದು ಚಾನಲ್, ಇನ್ನೊಂದು ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಅಂತ ತಿಳ್ಕೊಂಡು. ನನಗೆ ಸ್ವಲ್ಪ ಒಂದು ಚಾನಲ್ ಸಾಕಾಗಲಾರ್ದಕ್ಕಾಗಿ ಕೆಲಸ ಭಾಳ ಇರೋದ್ರಿಂದ 2 ಚಾನಲ್ಗಳನ್ನ ಮಾಡ್ಕೊಂಡಿನಿ. 2 ಚಾನಲ್ಗಳನ್ನ ನೋಡ್ತಾ ಇರ್ರಿ. ಅಲ್ಲೊಂದು ಇಲ್ಲೊಂದು ವಿಡಿಯೋಗಳನ್ನ ಹಾಕ್ತಾ ಹೋಗ್ತಿರ್ತೇನೆ. ಓಕೆ, 3 ಮಾರ್ಕ್ ಕ್ವಶನ್ಸ್ಗಳಿಗೆ ಈಗ ಆನ್ಸರ್ ಮಾಡ್ತೀನಿ. ನಂತರದಲ್ಲಿ ನಿಮಗೆ ಎಲ್ಲ ಯೂನಿಟ್ಗಳನ್ನ 14 ಯೂನಿಟ್ಗಳನ್ನ ಫಸ್ಟ್ ಮುಗಿಸ್ಕೊತೀನಿ 3 ಮಾರ್ಕ್ ಕ್ವಶನ್ಸ್. ನಂತರ 4 ಮಾರ್ಕ್ ಕ್ವಶನ್ಸ್ಗಳಿಗೆ ಬರ್ತೀನಿ. ಎಸ್, ವಾಚ್ ಮಾಡ್ತಾ ಇರ್ರಿ, ಶ್ಯೂರ್ಲಿ ನಿಮಗೆ ಹೆಲ್ಪ್ ಆಗ್ತೈತಿ. ಬಟ್ ಮಧ್ಯದಲ್ಲಿ ಏನಾದರೂ ಆನ್ಸರ್ ರೆಡಿ ಮಾಡ್ಕೊಳಕ್ಕೆ 1 ದಿವಸ 2 ದಿವಸ ಹಿಂಗೆ ಬೇಕಾಯಿತು ಅಂತಂದ್ರೆ, ಯಾಕಂದ್ರೆ ಆನ್ಸರ್ ಸ್ಟಡಿ ಮಾಡಿಕೊಂಡು ಪ್ರಿಪರೇಷನ್ ಮಾಡಿಕೊಂಡು ಮತ್ತು ನಾನು ಟೈಪ್ ಮಾಡಿಕೊಂಡು ಸಿಂಗಲ್ ಹ್ಯಾಂಡೆಡ್ ಹಿಂಗಾಗಿ ಟೈಮ್ ಸ್ವಲ್ಪ ಜಾಸ್ತಿ ತೊಗೊತದ. ಆಮೇಲೆ ಹೆವಿ ವರ್ಕ್ ಅದ ನಂದು. ಹಿಂಗಾಗಿ ಸ್ವಲ್ಪ ಏನಾದರೂ ಮಧ್ಯದಲ್ಲಿ ಒಂದಿನ ನಮಗೇನಾದರೂ ಒಂದು ಲೆಸನ್ ಮಾಡೋಕ್ಕಾಗಲ್ದಿದ್ರೆ ಆ ದಿನ ನಿಮಗೆ ವರ್ಕ್ ಬುಕ್ನ ಇದು ಐತಲ್ಲ, ವರ್ಕ್ ಬುಕ್ ಬೇಡ್ರಿ, ಕ್ವಶನ್ ಬ್ಯಾಂಕಿನ ಗ್ರಾಮರ್ ಐತಲ್ಲ, ಆ ಕ್ವಶನ್ ಬ್ಯಾಂಕಿನ ಗ್ರಾಮರ್ಗಳು ವಿಡಿಯೋ ಮಾಡ್ತಾ ಹೋಗ್ತಿರ್ತೀನಿ. ಎಸ್, ಓಕೆ, ವಾಚ್ ಮಾಡ್ತಾ ಇರಿ, ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಮಾಡಿಕೊಡ್ತೀನಿ. ಭಾಳ ದಿವಸ ಏನು ಒಯ್ಯೋದಲ್ರಿ, ನಿಮ್ಗೆ ಬೇಗ ಮುಗಿಸ್ಕೊಡ್ತೀನಿ ತಗೋರಿ. ಇವೆಲ್ಲ ಯೂನಿಟ್ಗಳನ್ನ 3 ಮಾರ್ಕ್ಸು 4 ಮಾರ್ಕ್ಸ್ ಕ್ವಶನ್ಸ್ಗಳು ಮಾಡಿಕೊಡ್ತೇನೆ ಅಂತ. ಓಕೆ, ಥ್ಯಾಂಕ್ ಯು. ಬಾರಿ ನೋಡೋಣ. 2D ಇಯರ್ 3 ಮಾರ್ಕ್ ಕ್ವಶನ್ಸ್ಗಳು. ನಂಬರ್ 1 ಏನಿದೆ, ಇನ್ 2D ಇಯರ್ ಹೌ ಡಸ್ ದ ನರೇಟರ್ ಡಿಸ್ಕ್ರೈಬ್ ಟಾಯ್ ಕಿಂಗ್ಡಮ್? ಮೊನಾಕೋ ಆನ್ಸರ್ ರೀ. ಮೊನಾಕೋ ಇಸ್ ದ ಟಾಯ್ ಕಿಂಗ್ಡಮ್. ಪಾಯಿಂಟ್ಸ್ ಬರ್ದೀನಿ, ನಿಮಗೆ ಬೇಕಂತೂ ಪಾಯಿಂಟ್ ಬರೀರಿ, ಇಲ್ಲದಿದ್ರೆ ಫುಲ್ ಪಾಯಿಂಟ್ ಕೊಟ್ಕೊಂಡು ಒಂದ್ರ ಮಗ್ಲೊಂದು ಬರ್ಕೊಂತ ಹೋಗ್ರಿ, ಪ್ಯಾರಾಗ್ರಾಫ್ನೊಳಗೆ ಬರೀರಿ. ನಾನು ಹಿಂಗತ್ತೆ ಆದ್ರೆ ನಿಮ್ಗೆ ಈಜಿ ಆದಿತ್ತು ಅಂತ ತಿಳ್ಕೊಂಡು ಹಿಂಗೆ ಬರ್ದೇನೆ. ನೀವು ಒಂದ್ರ ಮಗ್ಲೊಂದು ಬರ್ಕೊಂತ ಹೋಗ್ರಿ, ನಿಮ್ಗೆ ಯಾವ್ದು ಈಜಿ ಆಗ್ತದೆ ಅದು ಮಾಡ್ರಿ. ಆದರೆ ಪುಸ್ತಕದಲ್ಲಿ ಬಂದಿರತಕ್ಕಂಥ, ಪಾಠದಲ್ಲಿ ಬಂದಿರತಕ್ಕಂಥ ಪಾಯಿಂಟ್ಸ್ಗಳೇ ಇರಬೇಕಾಗ್ತದೆ. ವ್ಯಾಲ್ಯೂ ಪಾಯಿಂಟ್ಸ್ಗಳು ಅಂತ ಕರಿತೀವಿ ನಾವು ಅವನ್ನ. ಬೇರೆ ಏನಾದರೂ ನೀವು ಕಲ್ಪನೆ ಮಾಡ್ಕೊಂಡು ಬರೆದ್ರಿ ಅಂದ್ರೆ ನಡೆಯೋದಿಲ್ಲ. ಅದು ಮೊದಲಿತ್ತು, 6 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಕಮೆಂಟ್ ಮಾಡಿ ಬರೆದಿತ್ತು, ಕ್ರಿಟಿಸೈಸ್ ಮಾಡಿ. ಇವಾಗ ಅದು ಇಲ್ಲ. ಏನು ಎಕ್ಸಾಕ್ಟ್ ರೈಟರ್ ಏನು ಹೇಳ್ತಾರ ಅದನ್ನೇ ಓದಬೇಕು ಮತ್ತು ಅದನ್ನೇ ಬರಿಬೇಕು. ಬರ್ರಿ ನೋಡೋಣ. ಪಾಯಿಂಟ್ ನಂಬರ್ 1, ಮೊನಾಕೋ ವಾಸ್ ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಅಂಡ್ ಇಟಾಲಿ.
2. It was on the shore of the Mediterranean Sea. Mediterranean ಅಷ್ಟ ಅನ್ರಿ, ಇಲ್ಲಕಂದ್ರೆ Mediterranean Sea ಅಂತನ್ರಿ. There were only 7,000 inhabitants. There were only 60 men in the army. There is a real kinglet was avakridu is ageti. There were taxes on tobacco, wines and spirit and poll tax. The special revenue came from gaming house. The people were peaceable. ಸಾಕ್ರಿ 60 ವರ್ಡ್ನ ಬರಿಬೇಕಂತ ಹೇಳ್ತಾರೆ. ಅಬೌಟ್ 60 ವರ್ಡ್ ಅಂತೈತಿ, ಸಾಕಾಗ್ತೈತೆ ಅಂತ ಅನ್ಕೋತೇನೆ. Number 2, write a note on gaming house in Monaco as mentioned in 2DR. ಗೇಮಿಂಗ್ ಹೌಸ್ ಬಗ್ಗೆ ಒಂದು ನೋಟ್ ಬರಿಬೇಕು. ಸ್ಪೆಷಲ್ ರೆವೆನ್ಯೂ ಕೇಮ್ ಫ್ರಮ್ ಗೇಮಿಂಗ್ ಹೌಸ್. ಪೀಪಲ್ ಪ್ಲೇಡ್ ರೂಲೆಟ್. ವೆದರ್ ದ ವಿನ್ ಆರ್ ಲೂಸ್, ದ ಕೀಪರ್ always gets a percentage on the turnover. The king and the gaming house keeper were the beneficiaries. Were ಅಂತ ಒಂದು ಶಬ್ದ ಬರಬೇಕಿಲ್ಲ. Were the beneficiaries. ಇಲ್ಲೊಂದು the king and the gaming house keeper were ಅಂತ ಒಂದು ಶಬ್ದ ಬರಬೇಕಿಲ್ಲ. Were the beneficiaries. Out of profits, the keeper paid a large sum to the prince. Gaming house did so much harm to the people. The king of Monaco remained with a monopoly of gaming house. ಎಷ್ಟು ಗೇಮಿಂಗ್ ಹೌಸ್ ಬಗ್ಗೆ ಒಂದು 8 ಪಾಯಿಂಟ್ಗಳು ಬರ್ದೇನೆ. 60 ವರ್ಡ್ಸ್ ಆಗ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ. ಥರ್ಡ್ ಕ್ವಶನ್, ದೋ ಗ್ಯಾಂಬ್ಲಿಂಗ್ ಈಸ್ ಅ ಡರ್ಟಿ ಬಿಸ್ನೆಸ್, ವೈ ಡಸ್ ದ ಕಿಂಗ್ ಆಫ್ ಮೊನಾಕೋ ರೆಸಾರ್ಟ್ ಟು ಇಟ್ ಇನ್ 2DR? ಗ್ಯಾಂಬ್ಲಿಂಗ್ ಹೌಸ್ ಗೊತ್ತಿದ್ದಂಗ ರಾಜನಿಗೆ ಗೊತ್ತಿತ್ತು ಬಿಸ್ನೆಸ್ ಡರ್ಟಿ ಬಿಸ್ನೆಸ್ ಇದು ಮಾಡಬಾರ್ದು ಅಂತೇಳಿ. ಆದರೂ ಸಹಿತ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ರು ಅವರು. ಯೂಸ್ ಟು ಇಟ್, ಅದಕ್ಕೆ ರೂಢ ಆಗಿಬಿಟ್ಟಿತ್ತದು. ಬಿಟ್ಟರೆ ನಡೀತಿದ್ದಿಲ್ಲ. ಯಾಕೆ ಅಂತ ಕೇಳ್ತಾರ. ನಾನು ರೀಸನ್ ಹೇಳೀನಿ. ದ ಕಿಂಗ್ ರಿಸಾರ್ಟೆಡ್ ಟು ಗೇಮಿಂಗ್ ಹೌಸ್ ಬಿಕಾಸ್ he had to live, rake in money, and hold his court with all the ceremony of a real king. He had his coronation, levies, rewards, sentences, and pardons. He had his reviews, councils, laws, and courts of justice, just like the other kings, but on a smaller scale. The king of Monaco remained with a monopoly of a gaming house. The gaming huge amount of ಅಂದರೆ ಇದನ್ನ ಯಾಕೆ ಹೇಳಿದೆ ಗೊತ್ತಂದ್ರೆ, ಬೇರೆ ಎಲ್ಲೂ ಇರಲಿಲ್ಲ. ಮತ್ತೆ ಇವನು ತೆಗೆದ್ಬಿಟ್ಟ ಅಂತ ದೊಡ್ಡ ಪ್ರಾಫಿಟ್ ಬರುವಂಥದ್ದು ಹೋಗ್ಬಿಡ್ತೈತಿ ಅಂತೇಳಿ. ಹಂಗಾಗಿ ನಾನು ನಡೆಸಲೇಬೇಕು ಇದನ್ನ, ಎಲ್ಲೂ ಇಲ್ಲ. ಹೌದಲ್ರಿ, ನಾನು ನಡೆಸ್ಬಿಟ್ರೆ ಮಸ್ತ್ ಪ್ರಾಫಿಟ್ ಆಗ್ತೈತಿ ಅನ್ನುವಂಥ ರೀಸನ್ಗೂ ಅವನ ಕಂಟಿನ್ಯೂ ಮಾಡಿರ್ಬಹುದು. The king of Monaco remained with the monopoly because in other countries all these gaming houses were stopped. Huge amount of special revenue came from a gaming house. ಮತ್ತೆ ಎಷ್ಟು ಪ್ರಾಫಿಟ್ ಇರುವಾಗ ಯಾರು ಬಂದ್ ಮಾಡ್ತಾರೆ? ಬಿಸ್ನೆಸ್ ಫೇಲ್ ಆದ್ರೆ ಬಂದ್ ಮಾಡ್ತಾರೆ. ಈ ಎಲ್ಲ ಕಾರಣಕ್ಕೆ ರಾಜ ಅದೇನ್ ಮಾಡಿದನ್ರಿ, ಅದನ್ನ ಬಿಸ್ನೆಸ್ ಮುಂದುವರ್ಸದನ್ರಿ. ರೆಸಾರ್ಟ್ ಆದ. Describe the attempts made by the ministers to solve the problem of cutting off the criminal's head. ಬಾರೆ ನೋಡ, ಅನ್ಸಕ್ಸಸ್ಫುಲ್ ಅಟೆಂಪ್ಟ್ಸ್ ಟು ಕಟ್ ಆಫ್ ದ ಕ್ರಿಮಿನಲ್ಸ್ ಹೆಡ್ ಅಂತ ಮಾಡ್ಕೊಂಡಿದ್ದಾರೆ. ಯಾಕೆ ಫೇಲ್ ಆದ್ರ ಅವರು ಅಂತಂದ್ರೆ, ದೇ ವೇರ್ ಡಿಸ್ಕ್ರೈಬ್ ದ ಅಟೆಂಪ್ಟ್ಸ್, ಏನೇನು ಪ್ರಯತ್ನ ಮಾಡಿದ್ರು ಅಂತ ಹೇಳ್ರಿ. ಪ್ರಯತ್ನ ಏನೇನು ಮಾಡಿದ್ರು ಅಂತಂದಕ್ಕೆ ಬರೆದ್ಬಿಟ್ಟೇನೆ. ಫಸ್ಟ್ ಆಫ್ ಆಲ್ ಅಲ್ಲೇ ಅವ್ರ ಹತ್ರ ಗೇಮ್ ಇದು ಇರಲಿಲ್ಲ, ಗೆಲಾಟಿನ್ ಎಕ್ಸಿಕ್ಯೂಷನರ್ ಇರಲಿಲ್ಲ. ದೇ ಹ್ಯಾಡ್ ನೈದರ್ ಗೆಲಾಟಿನ್ ನಾರ್ ಎಕ್ಸಿಕ್ಯೂಷನರ್ ಅಂತ ತಿಳ್ಕೊಂಡು ಅದನ್ನೇನು ಬರೆಯೋದ ಅವಶ್ಯಕತೆ ಇಲ್ಲ ಅಂತ ಬರ್ಕೊಂಡಿಲ್ಲ ನಾನು. ಏನು ಅಟೆಂಪ್ಟ್ಸ್ ಮಾಡಿದ್ರು ಅಂತದ ಅಟೆಂಪ್ಟ್ಸ್ ಅಷ್ಟೇ ಬರೆದ್ಬಿಟ್ಟೇನೆ. ದೇ ರೋಟ್ ಎ ಲೆಟರ್ ಟು ಫ್ರಾನ್ಸ್ ಟು ಲೆಂಡ್ ಎ ಗೆಲಾಟಿನ್ ಆ್ಯಂಡ್ ಎನ್ ಎಕ್ಸಿಕ್ಯೂಷನರ್. ಫ್ರಾನ್ಸ್ ಡಿಮಾಂಡೆಡ್ 16,000 francs and it was too costly. Then they wrote a letter to king of the Italy, who was also the brother monarch, but ಅವನಿಂದ ಏನಾತ್ರಿ, he demanded 12,000 francs. The king of Monaco could not bear this amount. ಭಾಳ ಆಗ್ತದೆ, ಇದು ಆಗೋದಿಲ್ಲ ಅಂತೇಳಿ. ನೆಕ್ಸ್ಟ್ ದ ಸೋಲ್ಜರ್ಸ್ ಕೇಳ್ತಾರ, ನೀವೇರ ಮಾಡ್ತೀರನಪ್ಪ, ಗಿಲಾಟಿನ್ ಇರಲಿಲ್ಲ, ಫೇಲ್ ಆದ, ಅದೊಂದು ಬರೆದ್ರೆ ಚಲೋ ಇಲ್ಲ. ಅದು ಅಟೆಂಪ್ಟ್ ಮಾಡಿದ್ದು ಹೇಳ್ತಾರ ಅವರು. ಅಟೆಂಪ್ಟ್ ಮಾಡಿದ್ದು, ಹಿಂಗಾಗಿ ಗಿಲಾಟಿನ್ ಇರಲಿಲ್ಲ ಅಂತ ಹೇಳುವಂಥ ಪ್ರಶ್ನೆ ಬರೋದಿಲ್ಲ. ಬೇಕಂದ್ರೆ ಬರ್ಕೋರಿ ನೀವು. ರಾಜ ಏನೇನು ಅಟೆಂಪ್ಟ್ ಮಾಡ್ದ ಅನ್ನೋದು ಹೇಳ್ಬೇಕಾಗ್ಯದ ನೋಡ್ರಿ. ಫ್ರಾನ್ಸ್ಗೆ ಲೆಟರ್ ಬರ್ದ,
ಕಾಲಿಗೆ ಲೆಟರ್ ಬರ್ದ, ಸೋಲ್ಜರ್ಸ್ ರಿಕ್ವೆಸ್ಟ್ ಮಾಡ್ಕೋತಾರೋ, ದ ಸೋಲ್ಜರ್ಸ್ ವೇರ್ ಆಸ್ಕ್ಡ್ ಟು ಕಿಲ್ ದ ಕ್ರಿಮಿನಲ್ ಇನ್ ರಫ್ ಅಂಡ್ ಹೋಮ್ಲಿ ಫ್ಯಾಷನ್, ಬಟ್ ಅದು ಫೇಲ್ ಆಯ್ತು. ನೋ ಒನ್ ಸೋಲ್ಜರ್ ಕೇಮ್ ಫಾರ್ವರ್ಡ್ ಟು ಡೂ ದಿಸ್, ನೋ ಸೋಲ್ಜರ್ ವಾಸ್ ರೆಡಿ. ಫೈನಲಿ ಏನು ಮಾಡ್ತಾರ, ಇನ್ನೊಂದು ಪ್ರಯತ್ನ ಮಾಡ್ತಾರೆ, ಇದನ್ನು ಅಲ್ಟರ್ ಮಾಡಿಬಿಡೋಣ ಅಂತೇಳಿ. ಫೈನಲಿ ದೇ ಡಿಸೈಡೆಡ್ ಟು ಅಲ್ಟರ್ ದ ಡೆತ್ ಸೆಂಟೆನ್ಸ್ ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ಅದಲ್ಲ. ಬಟ್ ದಿಸ್ ಪ್ಲಾನ್ ವಾಸ್ ಆಲ್ಸೋ ಫೇಲ್ಡ್. ಇವೆಲ್ಲ ಅಟೆಂಪ್ಟ್ಸ್ ರಾಜ ಮಾಡಿದ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನದ, ವೈ ಡಿಡ್ ದ ಅಥಾರಿಟೀಸ್ ಫೇಲ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್ ಇನ್ 2 years? ಇಲ್ಲಿ ಅದೇ ಬರ್ತದ್ರಿ. ಬಟ್ ಫೇಲ್ ಆದ ಯಾಕಂತ ಕೇಳಿದ್ರೆ ಇಲ್ಲೊಂದು ನಾವೇನು ಹಾಕ್ಬೇಕಾಗ್ತೈತಿ, ಗಿಲಾಟಿನ ಇರಲಿಲ್ಲ ಅಂತ ಹೇಳ್ಕೊಂಡು ಹಾಕ್ಬೇಕತ್ತೆ. ಬಟ್ ಮಾಡಿದ ಪ್ರಯತ್ನ ಕೇಳ್ತಾರೆ ಹಿಂದಿನ ಕ್ವಶನ್ದೊಳಗೆ, ಹಾಗಾಗಿ ಅವ್ರು ಮಾಡಿದ ಪ್ರಯತ್ನ ಬರ್ದೇನೆ. ಕರೆಕ್ಟ್ ಅದ ರೀ, ಫೈನು, ನೈಸ್ ಬರ್ದೇನೆ. ಸಾಕಷ್ಟು ಪ್ರಯತ್ನಗಳ ನಂತರ ಬರ್ದೇನೆ ತಗೊಳ್ರಿ ಫ್ರೆಂಡ್ಸ್. ಇದನ್ನ ಹಂಗೆ ಸುಮ್ಮನೆ ಇದು ಮಾಡಿಲ್ಲ, ಹೆಂಗೋ ಒಂದು ತಯಾರಿ ಮಿಷಿಗೆ ಹಿಂಗೆ ಆ ಥರ ಮಾಡಿಲ್ಲ ಕೆಲಸನ. ದ ಅಥಾರಿಟೀಸ್ ಫೇಲ್ಡ್ ಟು ಕ್ಯಾರಿ ಔಟ್ ಅಂದ್ರೆ ಪರ್ಫಾರ್ಮ್, ಫ್ರೇಸಲ್ ಹೊರಬೋದು, ದ ಡೆತ್ ಸೆಂಟೆನ್ಸ್. ಆನ್ಸರ್, they had neither a guillotine nor an executioner for cutting heads off. They wrote a letter to France to lend a guillotine and an executioner, but France demanded 16,000 francs and it was too costly for the king of Monaco. They wrote, ಒಂದೊಂದು ಶಬ್ದ ಹಂಗೆ ಊರ್ಲಿ ಅಂತಿರ್ತೀನಿ ರೀ, ಅಲ್ಲಿ ಇರೋದೆಲ್ಲ ಅಂತಿರ್ತೀನಿ, ಮತ್ತೆ ಇರ್ಲಾರ್ದು ಹೊತ್ತಲ್ಲಿ ಇಲ್ಲ ರೀ. ಒಂದು ಬರೆಯೋ ಟೈಮ್ದಲ್ಲೇ ಅವೆಲ್ಲ ಫೀಲಿಂಗ್ಸ್ಗಳು, ಬಟ್ ಓದೋ ಟೈಮ್ದೊಳಗೆ ಸಿಕ್ಕಾಪಟ್ಟೆ ಕೇರ್ಫುಲ್ಲಾಗಿ ಹಿಂಗತೆ ಮಾಡ್ತಿರ್ತೀವಲ್ಲ, ಅವಾಗ ಒಂದು ಸ್ವಲ್ಪ ಏನೋ ಬರ್ತೈತಿ ರೀ, ಅವಾಗ ಒಂದು ಸ್ವಲ್ಪ ಹಂಗೆ ಪ್ರೊನೌನ್ಸ್ ಮಾಡಿಬಿಡ್ತೀನಿ, ಅಷ್ಟು ಸಪೋರ್ಟ್ ಆಗ್ತದೆ ನಿಮಗೆ, ಅದನ್ನು ನೀವು ಬರಿಬೇಕಾಗ್ತದೆ. They wrote a letter to the king of Italy, who was the brother monarch, and he demanded 12,000 francs. The king of Monaco could not bear this amount too. ಮತ್ತೇನು ಮಾಡ್ತಾರ, ಯಾಕೆ ಇಷ್ಟು ಮಾಡಿದೆ, ಇದು ಫೇಲ್ ಅದು ಫೇಲ್ ಆಯ್ತು. ಗಿಲಾಟಿನ್ ಇರಲ್ಲ, ಫೇಲ್. ಫ್ರಾನ್ಸ್ ಕೇಳಿದ್ರೆ ದೊಡ್ಡ ಅಮೌಂಟ್ ಆಯ್ತು, ಪರ್ ಹೆಡ್ 2 francs ಹಾಕ್ಬೇಕಾಯ್ತು, ಅದು ಫೇಲ್ ಆಯಿತು. ಇಟಾಲಿ ಕೇಳಿದ್ರು ಅದು ಅಪ್ರಾಕ್ಸಿಮೇಟ್ಲಿ 2 francs ಹಾಕ್ಬೇಕಾಯ್ತು, ಅದು ಫೇಲ್ ಆಯ್ತು. ಪೀಪಲ್ ಕುಡ್ ನಾಟ್ ಬ್ಯಾರ್ ಇಟ್, ದೇ ವುಡ್, ಅದೇನೋ ಅಂತಲ್ಲ, ಇಟ್ಸ್ ರೈಯಟ್, ಹಿಂಗೈತೆ ಐತಲ್ಲ ಅದು ಟೆಕ್ಸ್ಟ್ ಬುಕ್ ನಂದು. ದ ಸೋಲ್ಜರ್ಸ್ ವರ್ ಆಸ್ಕ್ಡ್ ಟು ಕಿಲ್ ದ ಕ್ರಿಮಿನಲ್ ಇನ್ ರಫ್ ಅಂಡ್ ಹೋಮ್ಲಿ ಫ್ಯಾಷನ್. ಮಾಡ್ರಿ ಅಂತ ಕಮಾಂಡರ್ಗೆ ಹಚ್ಚಿಕೆ ಹಚ್ಚಿಸಿದ್ರಿ, ಜನರಲ್ಗೆ ಹಚ್ಚಿ. But no soldier came forward, but no one of them was ready to do it. They told that they were not trained in it. ಭಾಳ ಆಗ್ತದಂತ ಬರ್ದಿಲ್ಲ ಅಷ್ಟೆಲ್ಲ, ಸಾಕು 60 words ಆಗ್ತವಂತೇಳಿ. Finally, they decided to alter the death sentence to imprisonment for life. But this plan was also failed. 6th, how did the criminal lead his life after his release in 2 years? ಅಲ್ಲಿಂದ ರಿಲೀಸ್ ಆಗ್ತಾರಲ್ರಿ, ರಿಲೀಸ್ ಆದ್ಮೇಲೆ ಏನು ಮಾಡ್ತಾರೆ ಅವರು, ದ ಕ್ರಿಮಿನಲ್ ರಿಸೀವ್ಡ್ 1/3 of his annuity in advance and left the king's domains. It was only a quarter of an hour by rail. He emigrated and settled just across the frontier. He bought a bit of land and started market gardening and lived comfortably. He always went at a proper time to draw his pension. Having received it, he went to gambling tables. ಸ್ಟೇಕ್ಡ್ ಅನ್ಬೇಕಾಗಿತ್ತು, ಪ್ರೆಸೆಂಟ್ ಪಾಸ್ಟ್ ಮಾಡಬಾರ್ದ್ರಿ, ಪ್ರೆಸೆಂಟ್ ಪಾಸ್ಟೇ ಮಾಡಬೇಕಾಗಿತ್ತು, ಸ್ಟೇಕ್ಡ್ ಅಂತ ಅನ್ಬೇಕಾಗಿತ್ತು. ಒಂದೊಂದು ಆಗ್ತಾವೆ, ಎಲ್ಲೆಲ್ಲೋ ಒಂದೊಂದು ಮಿಸ್ಟೇಕ್ ಆಗ್ತಾವ್ರಿ. ನೀವು ಪಾಸ್ಟ್ ಮಾಡಿರಿ, ನಾ ಹೇಳ್ತೀನಲ್ಲ ನನ್ನಿಂದ ಮಿಸ್ಟೇಕ್ ಆಗಿದೆ, ನೀವು ಮಾಡಿಬಿಡ್ರಿ. ಒಂದು ಸ್ಟೋರಿ ಬರೀಲಿಕ್ಕೆ ಹತ್ತಿರ ಅಂತಂದ್ರೆ ಇಡೀ ಪ್ಯಾರಾಗ್ರಾಫು 1% ಬರೀರಿ, ಇಲ್ಲ 1 ಪಾಸ್ಟ್ನೇ ಬರ್ರಿ.
staked 2 or 3 francs, sometimes won, sometimes lost, then returned home. He lived peaceably and well. 7th question. Why did the king of Monaco alter death sentence into life imprisonment? ಯಾಕೆ ಬರ್ರಿ ಕೇಳೋಣ. The king of Monaco altered the death sentence into lifetime imprisonment because the Monaco had neither guillotine nor an executioner for cutting head off. The ministers wrote a letter to France and to lend a guillotine and executioner. France demanded 16,000 francs and it was too costly. They wrote a letter to the king of Italy, who was the brother monarch also. He demanded 12,000 francs. The king of Monaco could not bear this amount too. Lastly, the soldiers were asked to kill the criminal in a rough and homely fashion. But no one of them was ready to do it because they told that they were not taught it. Finally, they decided to alter death sentence to imprisonment for life, but this plan was also failed. 8th question. What arrangements were made by Monaco for the life imprisonment of the criminal? Okay, Barry. Arrangements were made by Monaco for the imprisonment of the criminal, but there was a hitch. Problem. ಏನು hitchittu? There was no suitable prison for a man sentenced for ಅಂತ ಒಂದು ಶಬ್ದ ಬರ್ಬೇಕ್ರಿ ಇಲ್ಲಿ. There was a suitable prison for a man sentenced for life. ಇಲ್ಲೊಂದು ಫಾರ್ ಒಂದು ಶಬ್ದ ಬರ್ಬೇಕ್ರಿ ಪ್ರಿಸನ್ ಆದ್ಮೇಲೆ. ಲ್ಯಾಂಗ್ವೇಜ್ ತಪ್ತೈತದು, ಪ್ರಪೋಸಿಷನ್ ಬೇಕು. There was no suitable prison for a man sentenced for life. There was a small lockup where people were sometimes kept temporarily, but there was no strong prison fit for the permanent use. However, they managed to find a place that would do. They put the young fellow there and placed a guard over him. The guard had to watch the criminal and had also to fetch his food from the palace kitchen. 9th question. Why was the criminal reluctant? ಅಂದ್ರೆ ಅನ್ವಿಲ್ಲಿಂಗ್. ನಾನು ಕೊಟ್ಟಿನಿ ಅದನ್ನ ಟೆಕ್ಸ್ಟ್ ಬುಕ್ ಕ್ವಶನ್ ಬ್ಯಾಂಕ್ನಲ್ಲಿ ಹಂಗಿಲ್ಲ, ನಾನು ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಕೊಟ್ಟಿನಿ. Why was the criminal reluctant, unwilling to get out of the prison? ಹೋಗ್ರಿ ಅಂದ್ರೆ ನಾವು ಅಲ್ಲೇ ನಾ ಇಲ್ಲೇ ಇರ್ತೀನಿ ಅಂತಾನೆ, ಯಾತಕ್ಕೆ ಅಂತ ರೀಸನ್. ದ ಕ್ರಿಮಿನಲ್ ಟೋಲ್ಡ್ ದಟ್, ಅವ ಕೊಟ್ಟು ರೀಸನ್ ಕೊಡ್ತೇನೆ. He had to go nowhere and he could do nothing. They had ruined, he told that, they had ruined his character by their sentence. People would turn their backs on him. He had got out of way of working. They had treated him badly and it was not fair. In the first place, when once they sentenced him to death, they ought to have executed him, but they did not do it. ಈ ಎಲ್ಲ ರೀಸನ್ ಕೊಡ್ತಾನ್ರಿ. ಇನ್ನೂ ಒಂದಿದೆ. They sentenced him to imprisonment for life and put a guard to bring him food. ಇದನ್ನೆಲ್ಲ ಮಾಡಿದ್ರಿ ನೀವು, ಬಟ್ ಏನು ಮಾಡಿದ್ರಿ, ಆಮೇಲೆ ಅದನ್ನು ತೆಗೆದು ಹಾಕಿರಿ. ಬಟ್ ಆಫ್ಟರ್ ಎ ಟೈಮ್ ದೇ ಡಿಸ್ಮಿಸ್ ದ ಗಾರ್ಡ್. ಇದೆಲ್ಲ ರೀಸನ್ ಕೊಟ್ಟು ಹೋಗಲ್ಲ. ಒಂದು ಪನಿಷ್ಮೆಂಟ್ ಕೊಟ್ರಿ, ಗಲ್ಲಿಗೆ ಹಾಕ್ತೀವಿ ಅಂದ್ರೆ ಗಲ್ಲಿಗೆ ಹಾಕ್ಲಿಲ್ಲ, ಗಾರ್ಡ್ ಇಟ್ರಿ, ಗಾರ್ಡ್ ಆಮೇಲೆ ತೆಗೆದು ಬಿಟ್ರಿ. ಏನ್ರಿ ಇದೆಲ್ಲವ, ನಾ ಎಲ್ಲಿ ಹೋಗಲ್ರಿ ಅಂತ ತಿಳ್ಕೊಂಡು. ಯಸ್. ನೆಕ್ಸ್ಟ್ 10th question. Why did the prince decide to offer the criminal a pension and how much amount was fixed? Answer. After a year, the king noticed a new item of expenditure. This was for the keep of the criminal. There was a special guard and there was also the man's food from palace kitchen. It came to more than 600 francs a year. And the worst of it was that the fellow was still young and healthy. He might live for 50 years. So they wanted him run away. ಹೋಗ್ಬಿಡಪ್ಪ ಪುಣ್ಯಾತ್ಮ, ಓಡಿ ಹೋಗ್ಬಿಡಪ್ಪ, ನಮ್ಮ ಸಾಕಾಗಿಬಿಡ್ತೀನಿ ಮೇಂಟೆನೆನ್ಸ್ ನೋಡಿ. ದೇ ಡಿಸ್ಮಿಸ್ ದ ಗಾರ್ಡ್. ಅದು ಎಲ್ಲ ಮಾಡಿದ್ರು, ಗಾರ್ಡ್ ಡಿಸ್ಮಿಸ್ ಮಾಡಿದ್ರು.
But the criminal did not run away as they had expected. At last they told him straight out to run away. Don't the king won't worry, you can run away ಅಂತ ಹೇಳಿದ್ರು. But the criminal did not agree to this. The king wanted to get rid of him. ಏನ್ ಮಾಡ್ಲಿ, ನನಗೋ ಬೇಡ, ಅವ ನೋಡಿದ್ರೆ ಓಡಿ ಹೋಗೋಲ್ಲನ್ರಿ, ಮತ್ತೇನ್ ಮಾಡೋದು? ಲಾಸ್ಟ್ ಒಂದು ಪ್ಲಾನ್ ಮಾಡಿದ್ರು. ದ ಮಿನಿಸ್ಟರ್ಸ್ ಟೋಲ್ಡ್ ದ ಕಿಂಗ್ ದಟ್ ದ ಓನ್ಲಿ ವೇ ಟು ಗೆಟ್ ಇಟ್ ಆಫ್ ಹಿಮ್ ವಾಸ್ ಟು ಆಫರ್ ಹಿಮ್ ಪೆನ್ಷನ್. ಕೊಟ್ಟು ಬಿಡ ಮಾರ, ಅವನ ಎಷ್ಟರ ಏನು ಕೇಳೋಲ್ಲಕ್ಕ, ನನಗವ ಬ್ಯಾಡ್ ಆಗೈತೆ, ಐ ವಾಂಟ್ ಟು ಗೆಟ್ ಇಟ್ ಆಫ್ ಹಿಮ್ ಅಂದ್ರು. ಹಾಗಾಗಿ ಏನು ಮಾಡಬೇಕಾಯ್ತು, ದೇರ್ ಫಾರ್ ದ ಕಿಂಗ್ ಡಿಸೈಡೆಡ್ ಟು ಆಫರ್ ದ ಕ್ರಿಮಿನಲ್ ಪೆನ್ಷನ್. ಲಾಸ್ಟ್ ಕ್ವಶನ್, ವೈ ಡಿಡ್ ದ ಕ್ರಿಮಿನಲ್ ಚೂಸ್ ಟು ರಿಮೈನ್ ಇನ್ ದ ಪ್ರಿಸನ್? ಯಾಕೆ ಅಂತೀರಿ ನೀವು ಅಲ್ಲಿ ಉಳ್ಕೋಬೇಕಾದ್ರೆ ಕಾರಣ ಏನು? ಈವನ್ ವಿತೌಟ್ ಎ ಗಾರ್ಡ್ ಟು ಇನ್ ಟು ಡಿಯರ್ ಅಡಿಷನಲ್ ಪೇಪರ್ ಕೇಳ್ಯಾರಂತ. ಯಾವ ವರ್ಷ ಕೇಳ್ಯಾರಂತಂದ್ರೆ ಲಾಸ್ಟ್ ಇಯರ್ ಬಂದದ್ರಿ ಇದು 2025ದಲ್ಲಿ ಈ ಕ್ವಶನ್. ಕೆಲವೊಂದು ಕೊಟ್ಟಾರ ಹಿಂಗತೆ, ನಾನು ಅದನ್ನ ಇದು ಮಾಡ್ಕೊಂಡೀನಿ, ಕೆಲವೊಂದನ್ನ ಮಾಡೋಕ್ಕಾಗಲಿಲ್ಲ. ಅದನ್ನ ಹಿಂದೆ 2 ಮಾರ್ಕ್ ಕ್ವಶನ್ಸ್ ಒಳಗೆ ಅದನ್ನ ಮಾಡೋಕ್ಕಾಗಲಿಲ್ಲ. ಅದು ಪ್ರಿಂಟ್ ನನಗೆ ಕರೆಕ್ಟಾಗಿ ತಗೊಳಕ್ಕೆ ಇದಾಗಲಿಲ್ಲ ಸ್ವಲ್ಪ. ಈ ಬಂದದ್ದೆಲ್ಲ ಮಾಡಿ, ನಾನು ಅಷ್ಟು ಎಕ್ಸ್ಪರ್ಟ್ ಇಲ್ಲ ಟೆಕ್ನಾಲಜಿ ಒಳಗೆ, ಸೊ ಅಭ್ಯಾಸ ಮಾಡಿಸ್ತೇನೆ, ಬಟ್ ಇದು ಸ್ವಲ್ಪ ಇನ್ನೂ ಎಕ್ಸ್ಪೀರಿಯನ್ಸ್ ಬೇಕು. ನನಗೆ ಎಷ್ಟು ಸಾಧ್ಯತೆ ಅಷ್ಟು ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಸದ್ಯಕ್ಕೆ ನನ್ನ ಮಕ್ಕಳನ್ನ ಇಲ್ಲ, ಬೇರೆ ಕಡೆ ಹೋಗಿದಾರೆ ಸ್ಟಡಿ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡು ಎಷ್ಟು ಸ್ವಲ್ಪ ಯಾರದಾರ ಸ್ಟೂಡೆಂಟ್ ಹೆಲ್ಪ್ ತೊಗೊಂಡು ಮಾಡ್ತೀನಿ ಅಷ್ಟೇ. ಬಾರಿ ಫ್ರೆಂಡ್, ಆನ್ಸರ್ ಅಂತ 2 ಸಲ ಬಂದದ್ದು ನೋಡ್ರಿ ಇಲ್ಲಿ. ಎಸ್, ಇದು ವೈ ಡಿಡ್ ದ ಕ್ರಿಮಿನಲ್ ಚೂಸ್ ಟು ರಿಮೈನ್ ಇನ್ ಪ್ರಿಸನ್ ಈವನ್ ವಿತೌಟ್ ಎ ಗಾರ್ಡ್? ಆನ್ಸರ್ 2 ಸಲ ಬಂದಿದೆ, ಮಿಸ್ಟೇಕ್ ಅದು ನಂದು. ದ ಕ್ರಿಮಿನಲ್ ಟೋಲ್ಡ್ ದಟ್ he had to go nowhere and he could do nothing. ನಾ ಎಲ್ಲಿ ಹೋಗಲ್ರಿ, ನಾ ಏನೋ ಮಾಡಲ್ರಿ. ಅದಕ್ಕೆ ರೀಸನ್, they had ruined his character by their sentence. People would turn their backs on him. He had got out of way of walking. They had treated him badly. ಓಕೆ ಫ್ರೆಂಡ್ಸ್, ಫಾಸ್ಟ್ ಮಾಡೀನಿ, ಒಂಚೂರು ಹಂಗೆ ಮತ್ತೆ ಏನು ನಿಮ್ಗೆಲ್ಲ ಗೊತ್ತಿರುವಂಥದ್ದು ಇರ್ತದ ಅಂತ ತಿಳ್ಕೊಂಡು ಮಾಡೀನಿ. ಒಂದು ಲೆಕ್ಕದ ಮ್ಯಾಗ ಹೋಗ್ತೀನಿ ಮಾಡ್ರೇಟ್ ಸ್ಪೀಡ್ ಒಳಗೆ. ನೀವು ಸ್ಲೋ ಇರುವಂಥ ಸ್ಟೂಡೆಂಟ್ಸ್ ಏನಾದರೂ ನಿಮಗೆ ಡೌಟ್ ಬಂತಂದ್ರೆ, ಯಾವುದಾದ್ರೂ ಸೆಂಟೆನ್ಸ್ ಗೊತ್ತಾಗದೇ ಇತ್ತಂತಂದ್ರೆ, ಈ ಸೆಂಟೆನ್ಸ್ ಮೀನಿಂಗ್ ಏನು ಅಂತ ಹೇಳಿದ್ರಿ ಅಂತಂದ್ರೆ ಅದ್ರ ಬಗ್ಗೆ ಡೆಫಿನೆಟ್ಲಿ ನಿಮಗೆ ಆನ್ಸರ್ ಮಾಡಿಕೊಡ್ತೇನಲ್ರಿ. ಓಕೆ, ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಒನ್ಸ್ ಅಗೈನ್. ಓಕೆ ಫ್ರೆಂಡ್ಸ್, ಬಾಯ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ನೋಡ್ತಾ ಇರ್ರಿ 3rd ಯೂನಿಟ್ ಆನ್ ಚಿಲ್ಡ್ರನ್. ನೆಕ್ಸ್ಟ್ ಮತ್ತೆ ಎವ್ರಿಥಿಂಗ್ ಐ ನೀಡ್ ಟು ನೋ ಇನ್ ದ ಫಾರೆಸ್ಟ್ 3 ಮಾರ್ಕ್ಸ್ ಕ್ವಶನ್ಸ್ಗಳು ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ 4 ಮಾರ್ಕ್ಸ್ ಕ್ವಶನ್ ಬರ್ತೇನೆ. ಅಷ್ಟರೊಳಗೆ ನಡ್ಬರ್ಕ ಪ್ರಿಪರೇಷನ್ ಮಾಡೋಕೆ ನನಗೆ ಟೈಮ್ ಸಾಕಾಗಿಲ್ಲ ಅಂತಂದ್ರೆ ವರ್ಕ್ ನಮ್ಮ ಕ್ವಶನ್ ಬ್ಯಾಂಕ್ನಿಂದ ಗ್ರಾಮರ್ ಕ್ವಶನ್ಸ್ಗಳನ್ನ ಮಾಡಿ ಹಾಕ್ತಾ ಇರ್ತೀನಿ. ನೋಡ್ತಾ ಇರಿ ಒಟ್ಟು ರೆಗ್ಯುಲರ್ ಏನಾದರೂ. ಆನಂತರ ಇಷ್ಟು ಮುಗಿಸ್ಕೊಂಡು ಸೂನ್ ಐ ವಿಲ್ ಸ್ಟಾರ್ಟ್ ಆನ್ಸರಿಂಗ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಬಿಟ್ಟಾರಲ್ಲ 1, 2, 3 ಅಂತೇಳಿ, ಆ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ ಹಾಕ್ತೀನಿ. ವಿತ್ ಆನ್ಸರ್ಸ್ ಹಾಕ್ತೀನಿ ಅಂತ ಅನ್ಕೋತೀನಿ, ಬಹುತೇಕ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಆನ್ಸರ್ ರೆಡಿ ಇದಾವ್ರಿ, ಆನ್ಸರ್ ಹಾಕ್ಬೋದ್ರಿ. ಆಮೇಲೆ ಮಾಡೆಲ್ ಕ್ವಶನ್ಸ್ಗಳು ಬಿಟ್ಟಾರೆ ಈ ವರ್ಷಕ್ಕೆ ಅಂತ ತಿಳ್ಕೊಂಡು ಅದನ್ನ ಡಿಸ್ಕಷನ್ ಮಾಡ್ತೀನಿ. ಪ್ರಿಪರೇಟರಿ ಕ್ವಶನ್ಸ್ಗಳು ಬರ್ತವೆ, ಅದನ್ನ ಡಿಸ್ಕಷನ್ ಮಾಡ್ತೀನಿ. ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಕ್ವಶನ್ಸ್ಗಳಿದಾವೆ, ಅವನ್ನ ಡಿಸ್ಕಷನ್ ಮಾಡ್ತೀನಿ. ಬೇಕಾದಷ್ಟು ಕ್ವಶನ್ ಬ್ಯಾಂಕ್ ಇದೆ, ಬೇಜಾನ್ ಇದೆ, ಮಾಡಿಕೊಡ್ತೀನಿ ಫ್ರೆಂಡ್ಸ್. ವಾಚ್ ಮಾಡ್ರಿ. ಥ್ಯಾಂಕ್ ಯು.